everyone fine. ಬೈ ಎಲೆಕ್ಷನ್ ವರೆಗೂ ಮೌನವಾಗಿದ್ದಂತಹ ಬಿಜೆಪಿಯ ಭಿನ್ನರ ಬಳಗ ಈಗ ಬೈ ಎಲೆಕ್ಷನ್ ಮುಗಿತಾ ಇದ್ದಂತೆ ಮತ್ತೆ ಆಕ್ಟಿವ್ ಆಯ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಯಾಕಂದ್ರೆ ಭಿನ್ನರ ಬಳಗ ಈಗ ಒಂದು ಸಭೆ ಕೂಡ ಆಯೋಜನೆ ಮಾಡಿದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಭಿನ್ನರ ಬಳಗದ ಒಂದು ಸಭೆ ಕೂಡ ಆರಂಭ ಆಗುತ್ತೆ. ರೆಬೆಲ್ಸ್ ಟೀಮ್ ಸುದ್ದಿಗೋಷ್ಠಿಯನ್ನ ಕೂಡ ನಡೆಸುವಂತಹ ಸಾಧ್ಯತೆ ಇದೆ. ಇನ್ನು ಸಭೆ ಬಳಿಕ ಒಂದು ಸುದ್ದಿಗೋಷ್ಠಿ ನಡೆಸಿ ಏನೆಲ್ಲ ವಿಚಾರಗಳು ಚರ್ಚೆ ಆಗುತ್ತೆ, ಏನೆಲ್ಲ ನಿರ್ಧಾರ ಆಗುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡುವಂತಹ ಸಾಧ್ಯತೆ ಇದೆ. ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಅವರ ಬೆಂಗಳೂರಿನ ನಿವಾಸದಲ್ಲಿ ಸಭೆ ನಡೀತಾ ಇದೆ. ರಮೇಶ್ ಜಾರಕಿಹೊಳಿ, ಯತ್ನಾಳ್ ಹಾಗೂ ಇತರರು ಭಾಗಿಯಾಗಲಿದ್ದಾರೆ. ಬೆಳಗಾವಿ ಸಾಹುಕಾರ್ ರಮೇಶ್ ಜಾರಕಿಹೊಳಿ, ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಇತರ ರೆಬೆಲ್ಸ್ ನಾಯಕರು ಭಾಗಿಯಾಗಲಿದ್ದಾರೆ. ಇತ್ತೀಚೆಗೆ ರಾಜ್ಯಾಧ್ಯಕ್ಷರ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಜಾರಕಿಹೊಳಿ ಅಸಮಾಧಾನವನ್ನು ಅವರು ಹೊರಹಾಕಿದ್ರು. ನನಗೆ ರಾಜಕೀಯದಲ್ಲಿ ಆಗಿರುವಂತಹ ಅನುಭವದಷ್ಟು ಆತನಿಗೆ ವಯಸ್ಸಾಗಿಲ್ಲ ಅನ್ನುವಂತಹ ಮಾತನ್ನ ರಮೇಶ್ ಜಾರಕಿಹೊಳಿ ಹೇಳಿದ್ರು. ಹೀಗಾಗಿ ಏನು ಅಧ್ಯಕ್ಷರಿದ್ದಾರೆ ಅವರ ಮಾತುಗಳಿಗೆ ಬೆಲೆ ಇಲ್ಲ, ನಾವು ಯಾವುದೇ ಕಾರಣಕ್ಕೂ ಕೂಡ ಅವರಿಂದ ಇನ್ಸ್ಟ್ರಕ್ಷನ್ಸ್ಗಳನ್ನು ಪಡೆಯೋದಿಲ್ಲ ಅನ್ನುವಂತಹ ಮಾತನ್ನು ನೇರವಾಗಿ ರಮೇಶ್ ಜಾರಕಿಹೊಳಿ ಅವರು ಹೊರಹಾಕಿದ್ರು. ಇತ್ತ ಯತ್ನಾಳ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಅಪ್ಪ ಮಗ ಅಂತ ಯಡಿಯೂರಪ್ಪ ಹಾಗೂ BY ವಿಜಯೇಂದ್ರ ವಿರುದ್ಧ ಅಸಮಾಧಾನ ಹೊರಹಾಕ್ತಾ ಇದ್ರು. ಇನ್ನು ವಿಧಾನಸಭೆ ಬೈ ಎಲೆಕ್ಷನ್ ಬರ್ತಾ ಇರೋದ್ರಿಂದಾಗಿ, ರಾಜ್ಯದಲ್ಲಿ ಬೈ ಎಲೆಕ್ಷನ್ ಎದುರಿರೋದ್ರಿಂದಾಗಿ BJP ನಾಯಕರು, ಹೈಕಮಾಂಡ್ ನಾಯಕರೆಲ್ಲರೂ ಕೂಡ BJP ಅಸಮಾಧಾನಿತರ ಒಂದು ಅಸಮಾಧಾನವನ್ನು ಶಮನಪಡಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ರಾಜಿ ಸಂಧಾನ ಕೂಡ ಆಯಿತು. ಚುನಾವಣೆ ಮುಗಿಯೋವರೆಗೂ ಯಾವುದೇ ಕಾರಣಕ್ಕೂ ಕೂಡ ಭಿನ್ನಮತ ಕಾಡಬಾರ್ದು ಅನ್ನುವಂತಹ ಒಂದು ಮಾತನ್ನು ಕೂಡ ಹೇಳಿದರು. ಹೀಗಾಗಿ ಚುನಾವಣೆ ಮುಗಿಯೋವರೆಗೆ, ಅಂದರೆ ಬೈ ಎಲೆಕ್ಷನ್ ವೋಟಿಂಗ್ ಆಗುವವರೆಗೆ ಭಿನ್ನರ ಬಳಗ ತೆಪ್ಪಗಿತ್ತು. ಇದೀಗ ಮತ್ತೆ ಭಿನ್ನರ ಬಳಗ ಸಭೆಯನ್ನು ಆಯೋಜನೆ ಮಾಡ್ತಾ ಇರೋದ್ರಿಂದಾಗಿ ಭಿನ್ನಮತ ಶಮನ ಆಗಿಲ್ಲ. ರೆಬೆಲ್ಸ್ಗಳು ಮತ್ತೆ ರೆಬೆಲ್ಸ್ ಆಗೇ ಉಳ್ಕೊಂಡಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಪಂಚಮಸಾಲಿ ಮೀಸಲಾತಿ ರಾಜ್ಯದಲ್ಲಿ ತೀವ್ರವಾಗಿ ಚರ್ಚೆ ಆಗ್ತಾ ಇದೆ. ಈಗ ವಕ್ಫ್ ವಿಚಾರವಾಗಿಯೂ ಕೂಡ ಯತ್ನಾಳ್ ಅವರು ತೀವ್ರವಾಗಿ ಕಿಡಿಕಾರಿದ್ರು. ಇದೇ ಕಾರಣಕ್ಕೆ ವಿರೋಧ ಪಕ್ಷವಾಗಿ ಇದೀಗ ಈ ಒಂದು ಬಣ ಹೋರಾಟದ ಒಂದು ಕಣಕ್ಕೆ ಇಳಿಯುವಂತಹ ಸಾಧ್ಯತೆ ಇದೆ. ಇನ್ನು BJP ನಾಯಕರು, ಅಂದರೆ ಯಾರು ಈಗ ಅಧ್ಯಕ್ಷರಾಗಿದ್ದಾರೆ, ವಿರೋಧ ಪಕ್ಷವಾಗಿ BJP ಸಮರ್ಥವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇಲ್ಲ ಅನ್ನೋ ಆಕ್ಷೇಪಣೆ ಕೂಡ ಹೊರಹಾಕಿದ್ರು. ಈಗ ಭಿನ್ನರ ಬಳಗ ಒಂದು ಸಭೆ ಕೂಡ ಮಾಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರಾಕೇಶ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಕೇಶ್, ಬೈ ಎಲೆಕ್ಷನ್ ಮುಗಿಯುವವರೆಗೂ ಭಿನ್ನರ ಬಳಗ ತೆಪ್ಪಗಿತ್ತು. ಎಲ್ಲೋ ಒಂದೆಡೆ ಚುನಾವಣೆಯಲ್ಲಿ ಈ ಭಿನ್ನಮತ ಹೊರ ಬಂದಿದ್ದೇ ಆದರೆ ಹೈಕಮಾಂಡ್ ಕ್ರಮ ಕೈಗೊಳ್ಳುವಂತಹ ಒಂದು ಭಯ ಕೂಡ ಕಾಡ್ತಾ ಇತ್ತು. ಈಗ ಬೈ ಎಲೆಕ್ಷನ್ ಮುಗಿದ ಬಳಿಕ ಮತ್ತೆ ಭಿನ್ನರ ಬಳಗ ಆಕ್ಟಿವ್ ಆಗ್ತಾ ಇದೆ, ಸಭೆ ನಡೆಸ್ತಾ ಇದೆ. ಸಭೆಯಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆ ಆಗಬಹುದು, ಸುದ್ದಿಗೋಷ್ಠಿಯಲ್ಲಿ ಏನೆಲ್ಲ ಮಾಹಿತಿಗಳನ್ನು, ಶಾಕಿಂಗ್ ಮಾಹಿತಿಗಳನ್ನು ಕೊಡಬಹುದು ಅಂತ? ಸಂತೋಷ್, ಬಿಜೆಪಿ ಭಿನ್ನರ ಬಳಗ ಬೈ ಎಲೆಕ್ಷನ್ ಬಳಿಕ ಮತ್ತೆ ಆಕ್ಟಿವ್ ಆಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷವಾಗಿರುವಂತಹ ಬಿಜೆಪಿ ಸರಿಯಾದ ರೀತಿಯಲ್ಲಿ ಹೋರಾಟ ಮಾಡ್ತಿಲ್ಲ ಅನ್ನುವಂತಹ ಆರೋಪವನ್ನು ಮುಂದಿಟ್ಟುಕೊಂಡು ತಾವು ಪಕ್ಷದ ಭಾಗವಾಗಿ ಯಾವ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ತೆಗೆದುಕೊಳ್ಳಬೇಕು, ಪಕ್ಷ ಎಲ್ಲಿ ಎಡವಿದೆ ಅನ್ನೋದನ್ನು ತೋರಿಸಿಕೊಡುವಂತ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಅವರ ಕಾರ್ಯಸೂಚಿಯ ವಿಧಾನವನ್ನು ತಿಳಿಸುವುದಕ್ಕೋಸ್ಕರ ಸಭೆಯನ್ನು ಕರೆದಿದ್ದಾರೆ. ಸಭೆಯ ಬಳಿಕ ಪತ್ರಿಕಾಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ. ಇವತ್ತು ಪ್ರಮುಖವಾಗಿ ಭಿನ್ನರ ಬಳಗದ ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ ಹಾಗೆ ಕುಮಾರ್ ಬಂಗಾರಪ್ಪ ಅವರು ಕೂಡ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಈ ಸಭೆ ನಡೆಯಲಿದೆ. ರಾಜ್ಯ ಸರ್ಕಾರದ ವಿಚಾರದಲ್ಲಿ ವಿಪಕ್ಷ ಕೇವಲ ಪ್ರಚಾರಕ್ಕೋಸ್ಕರ ಅಷ್ಟೇ ಹೋರಾಟವನ್ನು ಮಾಡ್ತಾ ಇದೆ. ಸಮರ್ಥವಾಗಿ ಯಾವುದೇ ಕಾರ್ಯಕ್ರಮಗಳನ್ನು ನಿರ್ವಹಿಸ್ತಾ ಇಲ್ಲ. ತಾರ್ಕಿಕ ಹಂತಕ್ಕೆ ಯಾವುದೇ ವಿಚಾರವನ್ನು ತೆಗೆದುಕೊಂಡು ಹೋಗ್ತಿಲ್ಲ. ಈ ವಿಚಾರದಲ್ಲಿ ವಿಫಲವಾಗಿದೆ ಅನ್ನುವಂಥ ಗಂಭೀರ ಆರೋಪವನ್ನು ಅವರು ಮಾಡಿದ್ದಾರೆ. ರಾಜ್ಯಾಧ್ಯಕ್ಷರ ನಡೆಯ ವಿಚಾರದಲ್ಲೂ ಕೂಡ ಇದೇ ಆರೋಪವನ್ನ ರಮೇಶ್ ಜಾರಕಿಹೊಳಿ ಅವರು ಮಾಡಿದ್ರು. ಹಾಗೆ ಯತ್ನಾಳ್ ಅವರು ಕೂಡ ಪ್ರತಿ ಹಂತದಲ್ಲೂ ತಮ್ಮ ಪಕ್ಷದ ವಿರುದ್ಧವೇ ವಾಗ್ದಾಳಿಯನ್ನು ನಡೆಸಿ ಸಮರ್ಥವಾಗಿ ಮುನ್ನಡೆಸದಿರುವಂತಹ ನಾಯಕತ್ವ ನಮ್ಮಲ್ಲಿದೆ ಅನ್ನುವಂತಹ ಆಕ್ಷೇಪವನ್ನು ಕೊಟ್ಟಿದ್ರು. ಸೊ ಇವೆಲ್ಲವನ್ನ ಇವತ್ತು ಅವರು ಹೇಳ್ಕೊಂಡಿದ್ದಾರೆ. ಎಲ್ಲದಕ್ಕಿಂತ ಪ್ರಮುಖವಾಗಿ ವಕ್ಫ್ ಆಸ್ತಿ ವಿಚಾರದ ಕಬಳಿಕೆ, ಅಂದ್ರೆ ರೈತರ ಭೂಮಿಯನ್ನ ಕಬಳಿಕೆ ಮಾಡೋ ಪ್ರಯತ್ನವನ್ನು ವಕ್ಫ್ ಮಾಡ್ತಾ ಇದೆ. ಓಕೆ, ಧನ್ಯವಾದಗಳು ರಾಕೇಶ್ ನಿಮ್ಮೆಲ್ಲ ಮಾಹಿತಿಗೆ.